ಯಾಕ ಇವತ್ತು ನನ್ನ ತವ್ರ ಮನೆಗೆ ಹೋಗ್ಬೇಕು ಅನ್ಸಾತತಿ. ಅತ್ತೆಯವ್ರನ್ನ ಕೇಳೋಣ ಅನ್ಸತ್ತೆ. ಅತ್ತಿ ಕಳಿಸಿಲ್ಲ ಅಂದ್ರೆ ಹೋಗಿ ಬಂದ್ಬಿಡೋಣ 2 ದಿವಸ ನನ್ನ ತವ್ರ ಮನೆಗೆ. ಅತ್ತಿರಿ ಅತ್ತಿರಿ ಎದಕ್ಕೆ ಬಾಯ್ ಬಾಯ್ ಬಿಡ್ಕೊಳಕತ್ತಿ ನೀನು? ನಾನು ಏನಂತ ಬಂದಿನ ಒಳಗೆ ಏನಾತ ಹೇಳ? ಅತ್ತಿ ಏನಿಲ್ರಿ, ನಾನು ಸ್ವಲ್ಪ ನನ್ನ ತವ್ರ ಮನೆಗೆ ಹೋಗಿ ಬರ್ತಿದ್ದೆ ರೀ ಅತ್ತಿ. ಇಲ್ಲೇನು ಅರ್ಧ ಆಗೈತಂತ ತಂದು ನಿನ್ನ ತವ್ರ ಮನೆಗೆ ಹೋಗಿದ್ದೀಗ. ಬೇಕಂದ್ರೆ ನಿಮ್ಮ ಅಪ್ಪಗ ನಿಮ್ಮ ಹೋಗಿ ಇಲ್ಲೇ ಬರಕ್ಕೆ ಹೇಳ. ಇಲ್ಲಿಂದ ನೀ ಏನು ಹೋಗಕ್ಕೆ ಹೋಗ್ಬೇಡ. ಮತ್ತೇನಿಲ್ಲ ಒಂದು ಆಡ್ಬೇಕನ್ನ ಮನೆ ಕೆಲ್ಸಕ್ಕೆ? ಇಲ್ರಿ ಅತ್ತಿ, 2 ದಿನ ಹೋಗಿ ಬರ್ತೀನಿ ರೀ. ನೀವು ಒಕ್ಕಿನ ತಕ್ಷಣ ಕಳ್ಸಕ್ಕಿತ್ತೇನ? ಹೇಳಿದ್ನಿಲ್ಲ ನಾನು ಒಂದು ಆಳು ಇಟ್ಕೋಬೇಕೇನು ಇಲ್ಲಿ ಕೆಲ್ಸಕ್ಕೆ? ನನ್ನ ಯಾರು ಉಪಚಾರ ಮಾಡ್ತಾರೆ? ಉಂಡೆ ತಿಂಡಿ ಅಂತ ಯಾರು ಕೇಳ್ತಾರೆ? ಹಾಂ, ನೀ ಕೇಳಕ್ಕಿನ ಹೊಂಟ್ರೆ ಹೆಂಗೆ? ಇಲ್ರಿ ಅತ್ತಿ, ನೋಡ್ರಲ್ಲ ಒಂದು ಸ್ವಲ್ಪ ದೊಡ್ಡ ಮನ್ಸು ಮಾಡ್ರಲ್ಲ ಅತ್ತಿ. 2 ದಿವಸ ಹೋಗಿ ಬಂದ್ಬಿಡ್ತೀನಿ, ಜಲ್ದಿ ಬಂದ್ಬಿಡ್ತೀನಿ ನಾನು ಮೊದಲ ಶುಗರ್ ಪೇಷಂಟ್ ಅದೀನಿ. ನನಗೆ ಹೊತ್ತೊತ್ತಿಗೆ ಕರೆಕ್ಟ್ ಊಟ ಬೇಕು, ಟ್ಯಾಬ್ಲೆಟ್ ಬೇಕು. ನಿಂದು ಹೇಳ್ದಂಗೆ ಕೇಳಕ್ಕೆ ಆಗೋದಿಲ್ಲ. ನಿನಗೆ ಹಂಗೂ ಬೇಕಂದ್ರೆ ನಿಮ್ಮ ಅಪ್ಪನ ನಿಮ್ಮ ಮೋನ 2 ದಿನ ಇಲ್ಲೇ ಕರೆಸ್ಕೊ, ಅವ್ರದ್ದು ಉಪಚಾರ ಮಾಡು. ನಾ ಬ್ಯಾಡ್ ಅನ್ನಂಗಿಲ್ಲ, ಬಟ್ ನಿನ್ನನ್ನು ನಾವು ತವ್ರ ಮನೆಗೆ ಕಳ್ಸೋದಿಲ್ಲ. ಸರಿ ರೀ ಅತ್ತಿ, ನೀವ ಫೋನ್ ಮಾಡಿ ಹೇಳ್ರಲ್ಲ ಅವ್ವ ಅಪ್ಪಗೆ ಬಾ ಅಂತ 2 ದಿವಸ. ಸರಿ ಹೇಳ್ತೀನಿ ತಡಿ. ಬೀಗ್ರೆ ಬೀಗ್ರೆ, ನಿಮ್ಮ ಮಗಳಿಗೇನೋ ಆಸೆ ಆಗಿತ್ತಂತ ನಿಮ್ಮ ನೋಡೋದು. ಬಂದ್ಬಿಡ್ರಲ್ಲ, 2 ದಿನ ಇದ್ದು ಹೋಗಂತ್ರಿ. ಹಾಂ, ಬಂದ್ಬಿಡ್ರಿ. ನಾಳೆ ನಾಡ್ದೆ 2 ದಿನ ಬರ್ರಿ. ಇದ್ದ ಮಗಳು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಂತ್ರಿ ಅಂತ. ಏನು ಬರೋಲ್ರಾಗಿಲ್ಲಲ್ಲ, ಫೋನು ಹಚ್ಚಂಗಿಲ್ಲ, ಏನಿಲ್ಲ. ನಿಮ್ಮ ಮಗಳು ಹೆಂಗದಾರ ಹೆಂಗಿಲ್ಲ ಏನು ಕೇಳೋದೇ ಇಲ್ಲಲ್ಲ ನೀವು. ಬರ್ರಿ ಮತ್ತೆ, ಆಕಿ ಕೇಳಾಕತ್ತಾಳ. ನೀವರ ಕೇಳಿಲ್ಲ ಅಂದ್ರೆ ನಿಮ್ಮ ಮಗಳಾರ ಕೇಳ್ತಾರೆ ನೋಡ್ರಿ ನಿಮ್ಮನ್ನು. ಎಷ್ಟು ಕಾಳಜಿ ಐತಿ ನಿಮ್ಮ ಮಗಳಿಗೆ. ನೀವು ಅದ್ರ 1 ದಿನಕ್ಕೆ ಹೆಂಗದಾರ ಅಂತ ಬಂದು ನೋಡ್ಕೊಂಡು ಹೋಗೋದಿಲ್ಲ. ಬರ್ರಿ 2 ದಿವಸ ಬರ್ರಿ. ಅತ್ತಿ ನನಗೂ ಕೊಡ್ರಿ, ನಾನು ಮಾತಾಡ್ತೀನಿ. ತಡ್ರಿ, ನಿಮ್ಮ ಮಗಳು ಮಾತಾಡ್ತಾರಂತ, ನೀವು ನಿಮ್ಮ ಮಗಳ ಜೊತೆ ಮಾತಾಡ್ರಿ ಒಂದು ಸ್ವಲ್ಪ. ತಗೋಬಿತ್ರಿ ಫೋನ್. ಅಪ್ಪ ಅಪ್ಪ, 2 ದಿವಸ ಅವನ್ನ ನೀನು ಇಬ್ಬರು ಬರಲ್ಲ. ನಂಗೆ ನಿಮ್ಮನ್ನ ನೋಡ್ಬೇಕನ್ಸಾತೈತಿ, ಅದಕ್ಕೆ 2 ದಿವಸ ಬರಲ್ಲ. ನಾನು ಬರ್ಬೇಕಂದ್ರೆ ಅತ್ತಿಗೆ ಹುಷಾರಿಲ್ಲಲ್ಲ, ಶುಗರ್ ಐತಲ್ಲ, ಹೊತ್ತೊತ್ತಿಗೆ ಊಟ ಕೊಡಬೇಕು. ಅದಕ್ಕೆ ನನಗೆ ಬರೋಕ್ಕಾಗೋದಿಲ್ಲ, ನಿಮ್ಮನ್ನು ನೋಡ್ಬೇಕನ್ಸಾತೈತಿ. ಅವನು ಕರ್ಕೊಂಬಾ ಅಪ್ಪ, 2 ದಿನ ಇದ್ದು ಹೋಗಂತಿ. ಅತ್ತಿಯವ್ರೆ ಹೇಳಾರಲ್ಲ, ನೀ ತಲೆ ಕೆಡ್ಸ್ಕೊಬೇಡ. ಅತ್ತಿಯವ್ರು ಹೇಳಿದ್ರೆ ಮುಗೀತ. ಬಾ ಅಪ್ಪ, 2 ದಿನ ಬಾ. ಸರಿ ತಗೋ, ಆಮೇಲೆ ಮಾತಾಡ್ತೀನಿ. ಅತ್ತಿಯವ್ರಿಗೆ ಮತ್ತೆ ಊಟ ಕೊಡ್ಬೇಕು, ಈಗ ಟ್ಯಾಬ್ಲೆಟ್ ಕೊಡಬೇಕು, ಆಮೇಲೆ ಮಾತಾಡ್ತೀನಿ. ನೀನು ನಾಳೆ ನಾಡ್ದೆ 2 ದಿವಸ ಬಾ, ಅತ್ತಿಯವ್ರು ಹೇಳಾರಲ್ಲ. ಸರಿ ಇಲ್ಲ? ಈಗ ಸಮಾಧಾನ ಆತ ನಿಂಗೆ? ನಿಮ್ಮ ಅಪ್ಪನ ಜೊತೆ ನಿಮ್ಮ ಅವನ ಜೊತೆ ಮಾತಾಡಿಂದೆ. ಈಗ ಹೋಗಿ ಕೆಲಸ ನೋಡು. ಹ್ಞೂ ಅತ್ತಿ, ನಂಗೆ ಸಮಾಧಾನ ಆತ್ರಿ. ಭಾಳ ಖುಷಿ ಆತ್ರಿ ಅತ್ತಿ. ಅಪ್ಪ ಅವ್ವ ಬರ್ತಾರೆ ಅಂದ್ರೆ ಇಬ್ಬರು ಖುಷಿ ಆಗುತ್ತಲ್ರಿ ಅತ್ತಿ. ನಾವು ಹೋಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರ ಬರ್ತಾರಲ್ಲ ಅತ್ತಿ, ಅಷ್ಟು ಸಾಕ್ರಿ ಅತ್ತಿ. ಸರಿ ಸರಿ, ಒಳಗೆ ಹೋಗಿ ಕೆಲಸ ನೋಡು. ಮತ್ತೆ ನೋಡೋಣ, ಊಟ ತೊಗೊಂಬಂದ್ಬಿಡ. ಊಟ ಮಾಡ್ತೀನಿ, ಟ್ಯಾಬ್ಲೆಟ್ ಒಂದು ತೊಗೊಂಡ್ಬಿಡಿ. ಏನು ಮಾಡಿ ಇವತ್ತು ಊಟಕ್ಕೆ? ಅದೇನೈತೆ ತೊಗೊಂಬಾ. ಹಾಂ ಅತ್ತಿ, ಮುದ್ದೆ ಕೋಳಿ ಸಾಂಬಾರು ಮಾಡೀನತ್ತಿ, ನಿಮಗೆ ತೊಗೊಂಬರ್ತೇನೆ ರೀ ಅತ್ತಿ. ಸರಿ, ತೊಗೊಂಬಂದ್ಬಿಡ. ಊಟ ಮಾಡಿ ನಾನು ಸ್ವಲ್ಪ ಹೊರಗೆ ಕಾಳಿಗೆ ಅಡ್ಡಾಡ್ತೀನಿ. ನನಗೂ ಆಗೋದಂತ ಮೈ ಕೈ ಒಜ್ಜದಂಗೆ ಆಗತ್ತವ, ಯಾಕೋ ಸುಸ್ತು ಅನ್ಸಾತೈತಿ. ಊಟ ಮಾಡಿ ನಾನು ಹೊರಗೆ ಹೋಗ್ತೀನಿ ಅಡ್ಡಾಡಕ್ಕೆ ಒಂಚೂರು. ಸರಿ ರೀ ಅತ್ತಿ. ತಗೋರಿ ಅತ್ತಿ, ಊಟ ತಗೋರಿ. ತಾ ಊಟ ಮಾಡ್ಬಿಡ್ತೀನಿ ತಾನ. ಸರಿ, ನಾನು ಊಟ ಮಾಡ್ತೀನಿ, ನೀವು ಒಳಗೆ ಕೆಲಸ ಏನೈತಿ ನೋಡ್ಬಿಡು ಹೋಗು. ಸರಿ ರೀ ಅತ್ತಿ, ನಾ ಹೋಗ್ತೀನಿ ತಗೋರಿ. ಊಟ ಆತ, ನಾನು ತೊಗೊಂಡೋಗ್ಬಿಡು. ತಟ್ಟೆನಲ್ಲಿ ಇಟ್ಟಿನ ಟೇಬಲ್ ಮೇಲೆ. ಸರಿ ರೀ ಅತ್ತಿ. ಅಲ್ಲ ಹೌದು, ಇವತ್ತು ಮುದ್ದೆ ಕೋಳಿ ಸಾಂಬಾರು ಮಾಡಿದ್ದಿ? ಯಾಕೆ ರಾತ್ರಿ ಅದು ಅನ್ನ ಇದ್ದಿಲ್ಲ? ಅದು ಕೊಡಕ್ಕೆ ಬರೋದಿಲ್ಲ? ಊಟ ಮಾಡ್ತಿದ್ವಲ್ಲ. ಇಲ್ರಿ ಅತ್ತಿ, ಅದೇನು ಊಟ ಮಾಡ್ತೀರಿ ಅಂತೇಳಿ ಚೆಲ್ಲಿಬಿಟ್ಟೆ ನಾನು. ಹಂಗ ಯಾವತ್ತು ಅನ್ನ ಚೆಲ್ಲಬಾರದು. ಕಷ್ಟಪಟ್ಟು ರೈತರು ಬೆಳೆದಿರ್ತಾರ, ನಾವು ತಿನ್ನೋ ಅನ್ನ ಯಾವತ್ತು ಚೆಲ್ಲಬಾರದು. ರೈತರು ಶ್ರಮಪಟ್ಟು ಬೆವರು ಕಟ್ಟಿ ರಕ್ತ ಬೆಸೆದು ಕಾಣದವರ ಹೊಟ್ಟೆ ತುಂಬಿಸುವ ದೇವರು ರೈತರು. ಹಂಗೆಲ್ಲ ಅನ್ನ ಚೆಲ್ಲಬಾರ್ದವ್ವ. ಏನಾರ ಇತ್ತಂದ್ರೆ ನನಗೆ ಕೇಳಿ ಮಾಡು. ಈಗ ಹೇಳ್ತೀನಿ ನೋಡು ನಾನು. ಹೌದ್ರಿ ಅತ್ತಿ, ನನಗೆ ಗೊತ್ತಾಗಿಲ್ರಿ ಅತ್ತಿ, ಕ್ಷಮಿಸ್ರಿ. ಹಿಂಗತೆ ಇನ್ನೊಂದ್ಸತಿ ಯಾವತ್ತೂ ಮಾಡೋದಿಲ್ರಿ ಅತ್ತಿ, ಕ್ಷಮೆ ಇರಲಿ ಅತ್ತಿ. ನಾನು ರೈತರಲ್ಲೂ ಕ್ಷಮೆ ಕೇಳ್ತೀನಿ ರೀ ಅತ್ತಿ. ಯಾವತ್ತು ಅನ್ನ ಚೆಲ್ಲಬಾರ್ದು. ಯಾಕಂದ್ರೆ ಅದ ಒಂದು ತುತ್ತಿಗೆ ಅನ್ನಕ್ಕಾಗಲೇ ಹಿಂದಿನ ಕಾಲದಾಗ ಕಷ್ಟಪಡ್ತಿದ್ರು. ಗೊತ್ತಾಯ್ತೋ ಇಲ್ಲ ನಿಂಗೆ? ನಂಗೆ ಗೊತ್ತಿಲ್ಲ. ನಮ್ಮ ಕಾಲದಾಗೆಲ್ಲ ಭಾಳ ಕಷ್ಟಪಟ್ಟಾರ. ಅದಕ್ಕೆ ಯಾವತ್ತೂ ಅನ್ನ ಚೆಲ್ಲಬಾರ್ದು. ಏನೇ ಕಷ್ಟ ಇದ್ರು ಕೂಡ ತಂಗಳದೇ ಇರಲಿ ಯಾವುದೇ ಇರಲಿ, ನಾವು ಅಳಿಸಿದನ್ನಂತೂ ತಿನ್ನಂಗಿಲ್ಲ. ಚಲೋ ಅನ್ನ ಆಗಲಿ, ಅದನ್ನು ಕಣ್ಣು ಹೊತ್ಕೊಂಡು ತಿನ್ನಬೇಕು. ಅದೇ ನಮ್ಮ ಪದ್ಧತಿ, ಅದೇ ನಮ್ಮ ಸಂಸ್ಕೃತಿ. ಗೊತ್ತಾಯ್ತನವ? ಸರಿ ರೀ ಅತ್ತಿ, ಇನ್ಯಾವತ್ತೂ ಹಂಗೆ ಮಾಡೋದಿಲ್ರಿ ಅತ್ತಿ. ನನಗೆ ಕ್ಷಮಿಸ್ಬಿಡ್ರಿ ಅತ್ತಿ. ಇನ್ಯಾವತ್ತೂ ಅನ್ನ ವೇಸ್ಟ್ ಮಾಡಂಗಿಲ್ರಿ ಅತ್ತಿ. ಸರಿ ಸರಿ, ಇನ್ಯಾವತ್ತೂ ಹಂಗೆ ಮಾಡಬೇಡ. ಈಗ ನಿಮ್ಮಪ್ಪ ನಿಮ್ಮವ್ವ ಬರ್ತಾರಲ್ಲ ನಾಳೆ ನಾಡ್ದ, ಅವ್ರಿಗೂ ಚಲೋ ಚಲೋ ಅಡುಗೆ ಮಾಡ್ಯಾಕ. ಅವರು ಹೊಟ್ಟೆ ತುಂಬ ತಿಂದು 2 ದಿನ ಚೆನ್ನಾಗಿದ್ದು ನಮ್ಮ ಮನೇಲಿ ಹೋಗ್ಲಿ, ಖುಷಿಯಿಂದ ಹೋಗಬೇಕು. ಯಾವತ್ತಿದ್ರು ಹೊಟ್ಟೆ ತುಂಬ ಊಟ ಮಾಡಿ ಅವ್ರು ಖುಷಿಯಿಂದ ಹೋದ್ರೇ ನಮ್ಮ ಮನೆಗೆ ಒಳ್ಳೇದಾಗೋದು. ಯಾವತ್ತು ಯಾರು ನಮ್ಮ ಮನೆಗೆ ಬಂದರೆ ಉಸಿರಾಗಬಾರ್ದು. ಈಗ ಹೇಳ್ತೀನಿ ನೋಡಿ ಸುಷ್ಮಿತಾ ನಾನು.
ಬರ್ರಿ ಅತ್ತಿ ಅಪ್ಪ ಅವ್ವ ಬಂದಾಗೂ ಚಲೋ ಅಡುಗೆ ಮಾಡ್ತೀನಿ ರೀ ನಿಮಗೆ ಹೆಂಗೆ ಮಾಡ್ತೀನಿ ಅವ್ರಿಗೂ ಹಂಗೆ ಮಾಡ್ತೀನಿ ರೀ ಅತ್ತಿ. ತಗೋ ನಾನು ಹೊರಗೆ ಹೋಗಿ ಬರ್ತೀನಿ, ನೀನು ಒಳಗೆ ಏನೈತೆ ಕೆಲಸ ನೋಡೋಗು. ಸರಿ ರೀ ಅತ್ತಿ. ಈ ಪುಷ್ಪಕ್ಕನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.